ಕರಾವಳಿ. ಈ ಕರಾವಳಿ ಶಬ್ದ ತುಂಬಾನೇ ಸುದ್ದಿ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಕರಾವಳಿ ಅನ್ನುವಂಥ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು, ಟ್ರೇಲರ್ ಸುದ್ದಿ ಮಾಡೋಕ್ಕಿಂತ ಹೆಚ್ಚು ಟ್ರೇಲರ್ ಬಿಡುಗಡೆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಯನ್ನೇ ಸುದ್ದಿ ಮಾಡ್ತಾ ಇದೆ. ಏನೇ ಆದರೂ ಕರಾವಳಿ ಚಿತ್ರದ ಟ್ರೇಲರ್ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಪ್ರೇಕ್ಷಕರಲ್ಲಿ ಕುತೂಹಲನ ಮೂಡಿಸಿದೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಅದ್ಭುತವಾಗಿ ಮೂಡಿ ಬಂದಿರುವಂತಹ ಒಂದು ಟ್ರೇಲರ್. ತುಂಬಾನೇ ಅದ್ಭುತವಾದ ಮೇಕಿಂಗ್ ಇದೆ. ಕಲಾವಿದರ ಅಭಿನಯ ಆಗಿರಬಹುದು, ಲೊಕೇಶನ್ ಆಗಿರಬಹುದು, ಪ್ರತಿಯೊಂದು ಪಾತ್ರ ಕೂಡ ತುಂಬಾನೇ ಅದ್ಭುತವಾಗಿ ತಮ್ಮ ಒಂದು ಪ್ರತಿಭೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಟ್ರೇಲರ್ ನೋಡಿದಾಗ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಬೇಕು ಅನ್ನೋಂಥ ಒಂದು ಕುತೂಹಲ ಪ್ರೇಕ್ಷಕರಲ್ಲಿ ಮೂಡೋದು ತುಂಬಾನೇ ಸಹಜ. ಇತ್ತೀಚಿನ ದಿನಗಳಲ್ಲಿ ಚಿತ್ರೋದ್ಯಮದ ಚಿತ್ರಗಳು ಯಶಸ್ವಿಯಾಗಿ ಸುದ್ದಿ ಆಗೋಕ್ಕಿಂತ ಈ ನಕಾರಾತ್ಮಕ ವಿಚಾರಗಳು, ಬೇಡದ ವಿಚಾರಗಳೇ ಸುದ್ದಿ ಆಗ್ತಾ ಇದೆ. ಅದು ಉದ್ದೇಶಪೂರ್ವಕವಾಗಿ ಪ್ರಚಾರಕ್ಕೋಸ್ಕರನೇ ಮಾಡದಿದ್ರೆ ಅಷ್ಟೇನು ಸರಿಯಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ಸಿನಿಮಾಗಳು ಜನರ ಮನಸ್ಸನ್ನ ಗೆದ್ದು ಸುದ್ದಿ ಆಗಬೇಕೇ ಹೊರತು ವಿವಾದಗಳಿಂದಾಗಿ ಸುದ್ದಿ ಆಗೋದು ಚಿತ್ರೋದ್ಯಮದ ದೃಷ್ಟಿಯಿಂದ, ಚಿತ್ರತಂಡದ ದೃಷ್ಟಿಯಿಂದ ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಏನೇ ಆಗಲಿ, ಕರಾವಳಿ ಚಿತ್ರದ ಏನೇ ಅವರು ಸಮಸ್ಯೆ ಇದ್ರೂ ಕೂಡ ಅವರವರು ಪರ್ಸನಲ್ ಆಗಿ ಭೇಟಿಯಾಗಿ ಅದೇನು ಸಮಸ್ಯೆ ಪರಿಹಾರ ಮಾಡ್ಕೋಬಹುದಾಗಿತ್ತು. ಯಾಕಂತ ಹೇಳಿದ್ರೆ ಈ ತರ ಸುದ್ದಿಗಳು ಚಿತ್ರೋದ್ಯಮದ ಮೇಲೆ, ಚಿತ್ರದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಒಂದು ಘನತೆ, ಗಂಭೀರತೆಯಿಂದ ಇದ್ದಂತಹ ಚಿತ್ರೋದ್ಯಮ ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದ ಮೇಲೆ ಅನಾವಶ್ಯಕವಾಗಿ ಬೇರೆ ಬೇರೆ ವಿಚಾರಗಳಿಗೆ ಸುದ್ದಿ ಆಗ್ತಾ ಇರೋದು ತುಂಬಾನೇ ಬೇಸರವನ್ನ ತಂದಿದೆ ಅಂತಾನೆ ಹೇಳ್ಬೋದು. ಏನೇ ಆಗಲಿ, ಕರಾವಳಿ ಚಿತ್ರದ ಟ್ರೇಲರ್ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರ ಕೂಡ ಅದ್ಭುತವಾಗಿ ಇದೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಜುಲೈ 24ಕ್ಕೆ ರಾಜ್ಯಾದ್ಯಂತ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಚಿತ್ರ ಯಶಸ್ವಿ ಆಗಲಿ, ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲಲಿ, ಪ್ರೇಕ್ಷಕ ಮಹಾಪ್ರಭುಗಳು ಚಿತ್ರವನ್ನ ನೋಡಿ ಖುಷಿ ಪಡಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನ ಹಾರೈಸ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಟು ಕರಾವಳಿ ಕನ್ನಡ ಫೀಚರ್ ಫಿಲ್ಮ್. ಚಲನಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಚಿತ್ರೋದ್ಯಮವನ್ನ ಉಳಿಸಿ ಬೆಳೆಸಿ, ಹಾಗೆಯೇ ನಮ್ಮ ವಾಹಿನಿಯ ಚಂದಾದಾರರಾಗಿ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ, ಲೈಕ್, ಕಮೆಂಟ್, ಶೇರ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು ಸ್ನೇಹಿತರೆ.